ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಮೊರಾರ್ಜಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆ ಕೀ ಉತ್ತರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇದು A2 ವರ್ಷನ್ ಇರುವಂತಹ ಪ್ರಶ್ನೆ ಪತ್ರಿಕೆ ಆಗುತ್ತದೆ. ಇಲ್ಲಿ ಆನ್ಸರ್ ನೋಡ್ಬೋದು. ಇಲ್ಲಿ ಕಾವೇರಿ ಕೊಡಗಿನ ಭಾಗಮಂಡಲದ ಬೆಟ್ಟದ ಬಳಿ ಕಿರಿದಾಗಿ ಹುಟ್ಟಿ ಇಲ್ಲಿ ಕೆಳಗೆ ಹರಿಯುತ್ತದೆ ಅಂತಿದೆ. ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಂಪ್ರದಾಯವಾಗಿತ್ತು. ವಾಕ್ಯದಲ್ಲಿನ ದಂಡ ಪದವು ಸೂಚಿಸುವ ನಾನಾರ್ಥಗಳು. ಇಲ್ಲಿ ಕೋಲು, ಶಿಕ್ಷೆ. ಇಲ್ಲಿ ಮೊದಲನೇ ಆಪ್ಷನ್. ಇನ್ನು ಪತ್ರ ಬರೆಯುವಾಗ ಅನುಸರಿಸಬೇಕಾದ ಸಾಮಾನ್ಯ ನಿಯಮಗಳನ್ನು ಕ್ರಮವಾಗಿ ಹೆಸರಿಸಿ ಅಂತೈತಿ. ಇಲ್ಲಿ ನೋಡ್ಬೋದು. ಇಲ್ಲಿ 1, 4, 3, 2 ಇದೆಯಲ್ಲ, ಇದು ಮೊದಲನೇ ಆಪ್ಷನ್ ಆಗುತ್ತದೆ. ಇನ್ನು ಮಾದರಿಯಂತೆ ಬರೆಯಿರಿ. ಬಂದನು ಈ ಪದದ ಧಾತುರೂಪ ಬರು. ತಿಂದನು ಏನಾಗುತ್ತೆ ಅಂದರೆ ತಿನ್ನು ಆಗುತ್ತದೆ. ಸೊ ಇಲ್ಲಿ ಮೂರನೇ ಆಪ್ಷನ್. ಬೆಟ್ಟದ ಮೇಲೊಂದು ಮನೆ ಮಾಡಿ ವಚನ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ನೋಡ್ಬೋದು. ಮೃಗಗಳಿಗೆ ಅಂಜಿದಡೆ ಅಂತಯ್ಯ. ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತಾ. ಇಲ್ಲಿ ಈ ಗಾದೆ ಮಾತನ್ನು ಗ್ರಾಂಥಿಕ ರೂಪದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ. ಸೊ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು ಪ್ರಜ್ಞಾವಧಾನಿ ಈ ಪದದ ಅರ್ಥ ತಿಳುವಳಿಕೆ ಮತ್ತು ಹಾಗೂ ಸ್ಮರಣ ಶಕ್ತಿ ಉಳ್ಳವನು. ಈ ಆಪ್ಷನ್ ಆಗುತ್ತದೆ. ಅಣ್ಣ ಪತ್ರವನ್ನು ಬರೆದನು. ಈ ವಾಕ್ಯವನ್ನು ಬಹುವಚನ ರೂಪದಲ್ಲಿ ಬರೆದಾಗ ಅಣ್ಣಂದಿರು ಪತ್ರಗಳನ್ನು ಬರೆದರು. ಸೊ ಇಲ್ಲಿ ಮೂರನೇ ಆಪ್ಷನ್ ಆಗುತ್ತದೆ. ಇನ್ನು ಮುಳ್ಳಯ್ಯನಗಿರಿಯು ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಅಂತಿದೆಯಲ್ಲ, ಈ ವಾಕ್ಯದಲ್ಲಿರುವ ರೂಢನಾಮ ಯಾವುದು ಅಂದಿದ್ದಾರೆ. ಇಲ್ಲಿ ಆನ್ಸರು ಬೆಟ್ಟ ಆಗುತ್ತದೆ. ಇನ್ನು ನೆಕ್ಸ್ಟು ಗುಂಪಿಗೆ ಸೇರದ ಪದ ಗುರುತಿಸಿ. ಭಕ್ತ, ಆಜ್ಞೆ, ಹೆಜ್ಜೆ, ಚಕ್ರ ಅಂತಿದೆ. ಇಲ್ಲಿ ಮೂರು ಎಲ್ಲವೂ ಕೂಡ ಅದು ಸಂಯುಕ್ತಾಕ್ಷರಗಳು. ಅದು ಏನಪ್ಪ ವಿಜಾತಿ ಸಂಯುಕ್ತಾಕ್ಷರ, ಇದು ಸಜಾಕ್ತಿ ಸಂಯುಕ್ತಾಕ್ಷರ ಆಗಿದೆ. ನೆಕ್ಸ್ಟ್ ನೋಡ್ಬೋದು. ಇಲ್ಲಿ ಹುಡುಗರು ಪ್ಲಸ್ ಎಲ್ಲರೂ ಹುಡುಗರೆಲ್ಲರೂ. ಈ ಸಂಧಿಯಲ್ಲಿ ಲೋಪವಾಗಿರುವ ಅಕ್ಷರ ಯಾವುದು ಅಂದಿದ್ದಾರೆ. ಇಲ್ಲಿ ಹುಡುಗರು ಅಂತಿದೆಯಲ್ಲ, ಇದರಲ್ಲಿ ಹೂ ಲೋಪ ಆಗಿದೆ. ಸೊ ಇಲ್ಲಿ ಎರಡನೇ ಆಪ್ಷನ್ ಆಗುತ್ತದೆ. ಅಕ್ಕ ಮಹಾದೇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ. ಸೊ ಮೂರನೇ ಆಪ್ಷನ್. ಮೈ ಪ್ಲಸ್ ತೊಳೆ ಮೈದೊಳೆ ಈ ಪದವು ಯಾವ ಸಂಧಿಗೆ ಉದಾಹರಣೆ ಅಂದರೆ ಆದೇಶ ಸಂಧಿಗೆ ಉದಾಹರಣೆ. ಎರಡನೇ ಆಪ್ಷನ್ ಆಗುತ್ತದೆ. ಚುಟುಕು ಬ್ರಹ್ಮ ಎಂದು ಕರೆಯಲ್ಪಡುವ ಕವಿ ಯಾರು ಅಂದಿದ್ದಾರೆ. ಅದು ದಿನಕರ ದೇಸಾಯಿ ಅವರು. ಸೊ ಒಂದನೇ ಆಪ್ಷನ್ ಆಗುತ್ತದೆ. ಕಣ್ಣನ್ನು ತೆರೆಸು ಈ ನುಡುಗಟ್ಟಿನ ಅರ್ಥ ಯಾವುದಂದ್ರೆ ಅರಿವು ಉಂಟಾಗುವುದು. ಸೊ ಎರಡನೇ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು. ಇಲ್ಲಿ ರಿತೇಶನ ಬಳಿ ಕರಿಯ ಮಲವಿದೆ. ಅಡಿಗರೆ ಎಳೆದ ಪದವು ಸೂಚಿಸುವ ವ್ಯಾಕರಣಾಂಶ. ಇಲ್ಲಿ ಗುಣ ವಿಶೇಷಣ. ಸಮಯೋಚಿತ ಈ ಪದವು ಸರಿಯಾದ ಬಿಡಿಸಿದ ರೂಪ ಸಮಯ ಪ್ಲಸ್ ಉಚಿತ. ಇನ್ನು ನೆಕ್ಸ್ಟು ನಿನ್ನ ಸಕಲ ಕಾರ್ಯದಲ್ಲಿ ಜಯವಾಗಲಿ. ಈ ವಾಕ್ಯದಲ್ಲಿ ಸಪ್ತಮಿ ವಿಭಕ್ತಿ ಒಳಗೊಂಡಿರುವ ಪದ ಯಾವುದು ಅಂದರೆ ಕಾರ್ಯದಲ್ಲಿ. ಇನ್ನು 19ನೇದು. ಈ ಕೆಳಗಿನ ವಾಕ್ಯಗಳಲ್ಲಿ ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದಿರುವ ವಾಕ್ಯ ಯಾವುದಂದ್ರೆ ಇಲ್ಲಿ ಇದು ನೋಡ್ರಿ. ಆಮ್ ಕಡಿದರೆ ಯಾಕೆ ಯಾಕೆ. ಎರಡನೇ ಆಪ್ಷನ್. ಕೆಳಗೆ ನೀಡಿರುವ ಪದಗಳನ್ನು ಅಕಾರಾದಿಗೆ ಬರೆಯಿರಿ ಎಂದಿದ್ದಾರೆ. ಶಬ್ದಕೋಶದ ಪ್ರಕಾರ ಮಾವ, ಮೀಸೆ, ಮೈಸೂರು, ಮೊಸರು. ಸೊ ಇಲ್ಲಿ ನಾಲ್ಕನೇ ಆಪ್ಷನ್ ಆಗುತ್ತದೆ.